ಹಲೋ, ಕೇಳಿಸ್ತೈತೆ? ಯಾಕೆ ಫೋನ್ ಎತ್ತಕ್ಕೆ ಇಷ್ಟೊತ್ತು? ಏನಾಗಿತ್ತು? ಕೈ ಕಾಲು ಎಲ್ಲ ನೆಟ್ಟಗದವ ಇಲ್ಲ? ನಾನೇನೋ ಕೈಗೆ ಏನು ಮುರಿದೋತೇನೋ, ಅದಕ್ಕೆ ಪಾಪ ಫೋನ್ ರಿಸೀವ್ ಮಾಡ್ತಿಲ್ಲ ಅಂದ್ಕೊಂಡೆ ನೋಡು. ಕೇಳಿಸ್ತೈತಿ ಹೇಳಿ, ಏನಾತೆ? ಎಲ್ಲ ಕೈ ಕಾಲು ಎಲ್ಲ ಚೆನ್ನಾಗಿದ್ದಾವೆ. ಏನಾತೀಗ? ಹಾಂ, ಏನು ಹೇಳು, ಫೋನ್ ಮಾಡಿತ್ತು? ಅಲ್ಲ, ಇಲ್ಲಿ ಮನೆಗೆ ಬಂದಾಗ ಯಾವಾಗಲೂ ಬಿದ್ಕೊಂಡೇ ಇರ್ತಿ. ಅದು ಬಿಟ್ಟರೆ ಗುರಿಕೆ ಹೊಡಿತಿರ್ತಿ. ಗುರಿಕೆ ಹೊಡೆದ್ರೂ ಫೋನ್ ಏನಾನು ರಿಂಗ್ ಆದರೆ ಸಾಕು, ಹಂಗಂಗ ಎಂಥ ನಿದ್ದೆ ಓದೋನು ಸಮೇತ ಹಂಗೆ ಫೋನ್ ಎತ್ತಿ ಬಿಡ್ತಿ. ನಾನು ಫೋನ್ ಮಾತ್ರ ಎತ್ತಲ್ಲ. ಯಾಕೆ? ಏನಾಗೈತೆ ಎತ್ತಕ್ಕೆ? ಹೆಂಗೆ ಕೈ ಮುರಿದೋಕತ್ತೆ ನಿಂದು? ಫೋನ್ ಎತ್ತಿದಟ್ಟಿಗೆ ಒಂದೇ ರಿಂಗಿಗೆ ನೋಡು ಹೆಂಗೆ ಮಾತಾಡ್ತೀಯ. ನನ್ನ ಕೈ ಮುರಿದೋಗ್ಬೇಕೇನು? ಸರಿ ಸರಿ ಆಯ್ತಮ್ಮ. ನೋಡಂತಾಗ ಮುರಿದೋದಾಗ ಇಲ್ಲ ನೀನೇ ಮುರಿದಾಕ್ಬಿಡತ್ಲಾಗೆ. ಮೊನ್ನೆ ಅವತ್ತು ಬೆಳ್ಳು ಮುರಿದಿದ್ದೆ, ಇವತ್ತು ಕೈ ಮುರಿದು ಬಿಡು. ಆಯ್ತಾ? ಯಾರೋ ಏನೋ ಕಷ್ಟ ಸುಖಕ್ಕೆ ಏನು ಎಮರ್ಜೆನ್ಸಿ ಇರ್ತತ್ತೋ ಅಂತ ಮಾತಾಡ್ತೀನಿ. ಅದೇ ದೊಡ್ಡ ತಪ್ಪು ಅನ್ನಂಗೆ ನೀನು ಹೇಳ್ತಿದೀಯ. ಏನು ಮಾಡೋಕ್ಕಾಗತ್ತೆ? ಸರಿ ತಗ ಆತ, ನನಗೆ ಸ್ವಲ್ಪ ಕೆಲಸ ಐತೆ, ಇಡ್ತೀನಾ? ಹಲೋ ಹಲೋ, ನೋಡು ಅವನಿಗೆ ಎಷ್ಟು ದಿಮಾಕ್ ಐತೆ, ಹಂಗೆ ಫೋನ್ ಕಟ್ ಮಾಡ್ತಾನ. ಯಾವಾಗಲೂ ಹಿಂಗೆ ಇವನು. ನಾನು ಕೈಗೆ ಸಿಕ್ಕಾಬಿಟ್ರೆ ಚಟ್ನಿ ಮಾಡಿಬಿಡ್ತೀನಿ. ಫೋನ್ ಮಾಡ್ದಂಗೆಲ್ಲ ಕಟ್ ಮಾಡೋದು. ಯಾಕೆ ಮಾಡಿದ್ದಾಳೆ ಏನು ಎತ್ತಂತ ಏನು ಪೂರ್ತಿ ಕೇಳಲ್ಲ, ಹಾಗೆ ಪುಸುಕ್ಕನ ಕಟ್ ಮಾಡ್ತಾನೆ. ಇವನು ಸಿಮ್ಮೆನೋ ಏನೋ ಎಲ್ಲಿ ಸಿಕ್ಕನೋ ಏನೋ, ದೇವರೇ ಭಗವಂತ. ನನಗಂತೂ ಇವನ ಹತ್ರ ಎಣಗಾಡಿ ಸಾಕಾಗ್ಬಿಟ್ಟತ್ತಪ್ಪ. ಹಲೋ, ಅಲ್ಲ ನೀನೇನು ಮನುಷ್ಯನ? ಒಟ್ಟಿಗೆ ಏನು ತಿಂತೀನಿ ನೀನು? ಏನು ಎತ್ತ ಅಂತ ಏನು ಕೇಳ್ದಲ್ಲ ಹಂಗೆ ಫೋನ್ ಕಟ್ ಮಾಡ್ತೀಯ? ಅಲ್ಲೇ ನೀನು ಕೈ ಸಿಗಲ್ಲ, ನಿನಗೈತೆ ಗ್ರಾಚಾರ. ನಮ್ದೇನು ಕಷ್ಟ ಸುಖ ಏನಕ್ಕೆ ಮಾಡಿದಾಳೆ ಅಂತ ಏನು ಪೂರ್ತಿ ಕೇಳಿಸೋಣಲ್ಲ. ನೀನು ಮಾತಾಡ್ತೀಯ, ಹಂಗೆ ಫೋನ್ ಕಟ್ ಮಾಡಿಬಿಡ್ತೀಯಲ್ಲ. ಏನು ಹೇಳಮ್ಮ, ಏನೀಗ? ಅದನ್ನ ಹೇಳು ಜಲ್ದಿ ಎತ್ತಲಾಗಿ. ನೀನು ಮನುಷ್ಯತ್ವಲ್ದ ನೀನು. ఏంటి ಅಂದ್ರೆ ಏನೋ ಕಾಲಗಳು ಕಸ ಅಂದ್ಕೊಂಡ್ಬಿಟ್ಟಿದೀಯ. ಬರೇ ಇಲ್ಲಿ ಬರ್ತೀಯ ಮಕ್ಕಂತೀಯ, ಮುಂದಕ್ಕೆ ಮಾಡಿಕೋಬೇಕು. ಕಷ್ಟ ನಾನು ಬೇಕಾಗಿರೋದು, ಬೇರೆ ಏನಕ್ಕೂ ಬೇಡ ನಿನಗೆ. ಕಷ್ಟ ಸುಖ ಅದು ಇದು ಆಳ ಮೊಳ ಏನು ಬೇಕಾಗಿಲ್ಲ ನಿನಗೆ. ನನ್ನ ವಿಷಯ ತಗೊಂಡು ಏನು ಮಾಡ್ತೀಯಲ್ಲ ನೀನು? ಇಷ್ಟ ಬಂದಾಗ ಫೋನ್ ಮಾಡೋದು, ಇಷ್ಟ ಬಂದಾಗ ಕಟ್ ಮಾಡಂದು, ಇಷ್ಟ ಬಂದಂಗಿದ್ದು ಬಿಡಲ್ಲ ನೀನು. ಸುಮ್ಮನೆ ಮಾತಾಡ್ಬೇಡ. ಅದೇನಂತ ಹೇಳು. ಗಂಡ ಎಲ್ಲ ಊರಾಗ ಇದ್ದಾನೆ, ಉಣ್ಣೋ ತಿನ್ನೋ ಅದನ್ನ ಮಾತ್ರ ಕೇಳೋಕ್ಕೋಗ್ಬೇಡ ನೀನು. ಅದೇ ಒಂದೇ ಹಿಡ್ಕೊಂಡು ಕೊರಿತೀರಿ ನೀನು. ಉಣ್ಣೋ ತಿನ್ನೋ ಅಥವಾ ಏನು ಮಾಡ್ಕೊಂಡ ಮನೆಗೆ ಕರಿಯೋಣ ಅಂಥವೇನಿಲ್ಲ. ನಾನೇನ ಮನೆಗೆ ಬರ್ತೀನಿ ಅಂದಟಿಗೆ ಅಯ್ಯೋ ನನಗೆ ಸುಸ್ತಾಗೈತೆ, ಅದಾಗೈತೆ ಇದಾಗೈತೆ ಅಂತ ಹೇಳೋದು. ನಿನ್ನ ಮಕ್ಳ ಹತ್ರ ಯಾವತ್ತನ ಫೋನ್ ಮಾಡಿಸಿದೀಯ? ಅವು ಅಷ್ಟೇ, ಅವು ಅಪ್ಪ ಬೇಕಾಗಿಲ್ಲ, ಅಮ್ಮ ಮಕ್ಕಳು ನೀವು ಅಷ್ಟೇ. ನೀವು ಮೂವರೇ ಒಂದು, ನಾನೊಬ್ಬನೇ ಒಂದು. ಅದು ಬಿಟ್ರೆ ನೀ ಏನಿಲ್ಲ. ಅಲ್ಲ ಯಾಸಿಮೆ ಗಂಡಸಲ್ಲ ಏನಂತ ಮಾತಾಡ್ತೀಯೋ? ಅಲ್ಲ ನೀನ್ ಮನೆಗೆ ಬರೋನ್ ಬೇಡ ಅಂದಿದ್ನೇನ? ನಮ್ಮ ಕಷ್ಟ ಮತ್ತೆ ಯಾವನ ಹತ್ರ ಹೇಳ್ಕೊಬೇಕು? ನಮ್ಗೆ ಸುಸ್ತಾಗೈತೆ, ಹಂಗಾಗೈತೆ ಹಿಂಗಾಗೈತೆ ಅಂತ ಆಗದ್ನ ಹೇಳ್ಕೊಂತೀವಿ. ಅದಕ್ಕೆ ನೀನು ಬರ್ಬೇಡ ಕಣ ಅಂತ ಹೇಳಿದ್ನೆ. ನೀ ಬರ್ಬೇಕಾಗಿತ್ತು. ನೀನ್ ಯಾಕೆ ಬರೋಣ? ನಾನೇನು ಬೇಡ ಕಣ ಅಂತ ಹೇಳಿದ್ದೆ. ಅಲ್ಲೇನೋ ಕೆಲಸ ಐತಿ ಇಲ್ಲೇನೋ ಕೆಲಸ ಐತಂತ ನೀನು ಹೋಗಿ ಬಿದ್ದಿರ್ತೀಯ. ಹಂಗಂತ ನಾವೇನ್ ಮಾಡೋಣ ಮನೆಗಿರೋ ಹೆಂಗಸ್ರು? ನಿನ್ನಂತ ಕಂಡ ಈ ಇಡೀ ಪ್ರಪಂಚದಾಗ ಯಾರಿಗೂ ಬೇಡ ಕಣಲೆ. ಬಂದ್ರೆ ಹೆಣ ಬಿದ್ಕೊಂಡಿರ್ತೀಯ. ಎಲ್ಲ ಮುಂದಕ್ಕೆ ಟೀ ಕಾಫಿ ತಿಂಡಿ ಎಲ್ಲ ಸಪ್ಲೈ ಮಾಡ್ಬೇಕು. ಮಾಡಿದ್ರು ಹಿಂಗ ಅನಿಸ್ಕೊಬೇಕು. ಅಲ್ಲ ನಿನ್ನ ನೆಂಟೆ ನೀನು ಕರಿಬೇಕೇನು ನನ್ನ ಮನೆಗೆ ಬಾರಪ್ಪ 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 ಅಂದ್ರೆ? ನಿನ್ ಕೆಲ್ಸಕ್ಕೆ ಹೋಗಿದ್ಯಾ, ನಿಂದೇನು ಕೆಲಸ ಐತೋ ಮುಗಿಸ್ಕೊಬೇಕು, ಮನೆ ಬಿಡ್ತೀಯ. ನಿನ್ ಪಾಡಿ ನಿನ್ಪ. ನಾವು ಸುಸ್ತಾತ್ನೋ ಇನ್ನೊಂದು ಹಾಕ್ನೋ ಬೆಳಗಿಂದ ಸಂಜೆವರೆಗೂ ರಾತ್ರಿ 2 ಗಂಟೆ ಹಾಕತ್ ನಾವು ಮಲಗೋವಷ್ಟೊತ್ತಿಗೆ ಎಲ್ಲ ಚಾಕ್ರಿ ಮಾಡಿಟ್ಟನು ಮತ್ತು ಇಂಥ ಮಾತಾಡ್ತೀನಿ ನೀನು. ಎಷ್ಟು ಮಾಡಿರೋ ಅಷ್ಟೇನೆ. ಎಲ್ಲ ತ್ಯಾಗ ಮಾಡಿ ಮನೆ ಮಂತನ ಅಂತ ನೋಡ್ಕೊಂಡ್ರು ನಮಗೆ ಬೆಲೆನೇ ಇಷ್ಟು. ಏನು ಮಾಡೋಕ್ಕಾಗಲ್ಲ. ಆಯ್ತಾಯ್ತು, ಇಡ್ತೀನಿ ಫೋನ್ ನಾನು.